ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಈ ಬ್ಲಾಗು ಸೋಮವಾರದ ಬ್ಲಾಗ್ ನೋಡ್ರಿ. ಇದು ಬೆಳಗ್ಗೆ ಎದ್ದು ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಆಲ್ರೆಡಿ. ಮಕ್ಕಳಿಬ್ಬರು ಸ್ವಲ್ಪ ಲೇಟಾಗಿ ಎದ್ದರು, ಯಾಕಂದ್ರೆ ಅವರು ಹಿಂದಿನ ದಿವಸ ರಾತ್ರಿ ಲೇಟಾಗಿ ಮಲ್ಕೊಂಡಿದ್ರು. ಇವಾಗೇನು ಸ್ಕೂಲೆಲ್ಲ ರಜೆ ಐತಲ್ಲ, ಹಾಗಾಗಿ ನಾನು ಏನು ಎಬ್ಸಕ್ಕೆ ಹೋಗಿರಲಿಲ್ಲ. ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು ಶುರುವಾಗ್ಬಿಟ್ಟೈತೆ ಈಗ ಸ್ಕೂಲ್ ರಜೆ ಬಿಟ್ಟಾಗಿಂದ. ನಾನು ದಿನ 7 ಗಂಟೆಗೆ ಹೇಳ್ತಾನಲ್ಲ, 7 ಗಂಟೆಗೆ ಎದ್ದಿದ್ನಿ. ಎದ್ದು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದು ನೋಡ್ರಿ. ಸಾಂಬಾರು ಮಾಡೋಕೆ ಇಟ್ಟಿದ್ನಿ ಮತ್ತು ರೈಸ್ ಮಾಡಿದ್ನಿ. ಕಸ್ಟರ್ಡ್ ಮಾಡಿರತ್ತಂತೇಳಿ ಕಸ್ಟರ್ಡ್ ಮಾಡತ್ತೇನೆ ನೋಡ್ರಿ. ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ನಿ. ನಿನ್ನಿದು ಸ್ವಲ್ಪ ರೈಸ್ ಉಳಿದಿತ್ತು, ಹಾಗಾಗಿ ಸ್ವಲ್ಪ ಚಿತ್ರಾನ್ನ, ಆಮೇಲೆ ಸ್ವಲ್ಪ ಕಸ್ಟರ್ಡ್ ಮಾಡಿರ ಅದನ್ನು ತಿಂದ್ರೆ ಖಾಲಿ ಆಗ್ತದಂತೇಳಿ ನಾನು ಕಸ್ಟರ್ಡ್ ಮಾಡತ್ತೀನಿ. ಪಪ್ಪಾಯ ಇತ್ತು ಮನೆಯೊಳಗೆ, ಹಾಗಾಗಿ ಕಸ್ಟರ್ಡ್ನ ಮಾಡಕತ್ತೀನಿ ನೋಡ್ರಿ. ಸಾಂಬಾರು ಮಾಡಿದ್ದು ನೋಡ್ರಿ, ಅರ್ಧ ಮಾಡಕತ್ತಿದ್ನಿ. ಅರ್ಧ ಆಗಿತ್ತು, ಗ್ಯಾಸ್ ಖಾಲಿ ಆಗಿಬಿಡ್ತು. ತಂದು ಕೊಟ್ಟಾರು, ಈಗ ಜೋಡಿಸ್ಕೋಬೇಕು. ಇಂಡಕ್ಷನ್ ಮೇಲೆ ಸಾರು ಕುದಿಸಿ ತೆಗ್ದೀನಿ. ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ನಿ ಮತ್ತು ಫ್ರೂಟ್ ಕಸ್ಟರ್ಡ್ ನೋಡ್ರಿ. ಕಸ್ಟರ್ಡ್ ಮಾಡಿ ಆರಕ್ಕಿಟ್ಟಿದ್ನಿ. ಇಲ್ಲಿ ಫ್ರೂಟ್ನ ಕಟ್ ಮಾಡತ್ತೀನಿ. ಎಲ್ಲರದು ತಿಂದಾಯಿತು, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ಇವಾಗ ನಾನು ತಿನ್ಬೇಕಷ್ಟ. ಕೆಲಸ ಅಂತೂ ಭಾಳ ಅದಾವೆ ಇವತ್ತು ನೋಡ್ರಿ. ಇಲ್ಲೇ ಒಂದು ಸ್ವಲ್ಪ ಪಾತ್ರೆ ಇದಾವೆ, ಪಾತ್ರೆ ತೊಳಿಬೇಕು. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಥರ ಜೋಡಿಸಿದೆ ನೋಡ್ರಿ. ಮತ್ತು ತೆಗೆದು ಎಲ್ಲ ಇವಷ್ಟು ಸಾಲ್ಟ್ ಎಲ್ಲ ಖಾಲಿ ಆಗ್ಯಾವು, ತೊಳೆದ ಎಲ್ಲ ಫಿಲ್ ಮಾಡಿ ಇಟ್ಕೋಬೇಕು. ಬಟ್ಟೆ ಎಲ್ಲನೂ ಮಡಿಸಿದೇನಿ ಅರ್ಧಂಬರ್ಧ, ಅದೆಲ್ಲನೂ ಎತ್ತಿಟ್ಕೋಬೇಕು. ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಟ ಆಡ್ರಿ ನೀವು. ನೀನು ಹೋಗಿ ಆಟ ಆಡು. ಅವಳಿಗಿನ್ನ ಗೊತ್ತಾಗಲ್ಲ ಸರಿಗೆ ಆಟ ಆಡೋಕ್ಕೆ. ಸಾನುಗಿನ್ನ ಗೊತ್ತಾಗಲ್ಲ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 ಇವಾಗ ನಾಷ್ಟ ಮಾಡಕತ್ತೇನೆ ನೋಡ್ರಿ. ಇವತ್ತು ಸ್ವಲ್ಪ ನಾಷ್ಟ ಮಾಡೋದು ಲೇಟ್ ಆಯಿತು. ಗ್ಯಾಸ್ ಅನುಕೂಲ ಆಗಿತ್ತು ಮತ್ತು ಮನೆ ಎಲ್ಲ ಭಾಳ ಹರಿವಿತ್ತಲ್ಲ, ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ನಾಷ್ಟ ಮಾಡಕತ್ತೀನಿ. ಜ್ಯೂಸ್ ಎಲ್ಲ ಕುಡಿಬಾರ್ದು. ಊಟ ಆದರೆ ಬೇಡ, ಬರೀ ಜ್ಯೂಸ್ ಬೇಕು, ಐಸ್ ಕ್ರೀಮ್ ಬೇಕು, ಬಿಸ್ಕೆಟ್ ಬೇಕು. ಊಟ ಬೇಡ. ಹಾಂ, ಊಟ ಬೇಡಲ್ಲ. ನಿಮ್ಮನ್ನು ಕಾಣಿಸ್ಬೇಕಾ? ಸಾಕ ಅಷ್ಟೇ ಕುಡಿ. ಅಲ್ಲಿ ಜಾಸ್ತಿ ಆಗಿದೆ, ಕುಡಿಬಾರ್ದು. ಇದು ಖಾಲಿ ಆದ್ಮೇಲೆ ಅಪ್ಪಂಗೆ ಹೇಳ್ತೀನಿ ತರಬೇಡ ಇನ್ಮೇಲೆ ಅಂತ. ನಂಗೊಂದು ಚೂರು ಅಪೇಕ್ಷಿತ ನೋಡು. ಸಾಕು ಸಾಕಾ? ನನಗೂ ಸಾಕು. ಒಂದು ಸ್ವಲ್ಪ ನೀರಪ್ಪ. ನೋಡೊಬ್ಳೆ ಕುಡಿಯೋದು. ಇಷ್ಟ. ಇನ್ಮೇಲೆ ನೀವು ರೆಕಾರ್ಡ್ ಮಾಡಲ್ಲ? ಏನು ರೆಕಾರ್ಡ್? ವಾಯ್ಸ್ ಹಿಂಗೆ ಹಂಗೆ ಹಾಕ್ತಿದ್ವಿ. ಚಿಯರ್ಸ್ ಮಾಡೋಣ. ಹಾಂ, ಸ್ವಾಮಿ ಕುತ್ಕೋ. ಚಲೋ ಇಲ್ಲ? ಚೆನ್ನಾಗೈತೆ. ಇನ್ನೊಂದು ಏನೋ ಬರುತ್ತಲ್ಲ ಇದೇ ಥರ ಆರೆಂಜ್ ಕಲರು, ಫಾಂಟಾನ. ಮಾಸ ಅವಳಿಗೆಲ್ಲ ಗೊತ್ತು. ಜ್ಯೂಸ್ ಚಲ್ಕೊಂಡಿಯೇ? ನಿಧಾನ ಕುಡಿ, ಯಾರು ಕಸ್ಕೊಳ್ಳೋದಿಲ್ಲ. ನಿಧಾನ ಕುಡಿ. ಓ ಆರ್ ಎಸ್ ಜ್ಯೂಸ್ ಥರ. ಅಂಕಲ್ ನೋಡಿ ಹೆಂಗೆ ತೊಗೊಂಬಂದವ್ರು. ಮಾಸ ತೊಗೊಬರ್ಬೇಕು ತಾನೆ. ನಲ್ಗೆ ನೋಡ್ರಿ ಹೆಂಗೆ ಆರೆಂಜ್ ಆಗೈತಿ. ನೀನು ತೋರಿಸು. ಆರೆಂಜ್ ಕಲರ್ ನೋಡು, ಅದರಲ್ಲಿ ಎಷ್ಟು ಕಲರ್ ಐತೆ ಸಾನ್ವಿ. ಕುಡಿಬಾರ್ದು ಅದೆಲ್ಲ. ಇದೇ ಲಾಸ್ಟ್ ಇಂದು ಕುಡಿಯಲ್ಲ. ನಾನು ಯಾವತ್ತೂ ಕುಡಿಯಲ್ಲ. ಇವತ್ತೇ ನೋಡು ಒಂಚೂರು ಕುಡಿತಾ ಇದ್ದೀನಿ ಅಷ್ಟೇ.
ಇಷ್ಟು ದೊಡ್ಡ ತಂದಿಟ್ಟವ್ರ ಅಂಕಲ್. ಅವಳಿಗೆ ನೋಡಿ ಇಷ್ಟ. ನನ್ನ ಬರ್ತಡೇ ದಿವಸ ಕೊಡ್ಸಿದ್ದೆ ಅಷ್ಟೇ, ಅದು ಇನ್ನು ಕೊಡ್ಸೇ ಇಲ್ಲ. ನೋಡಿ ಅವಳು ಬಾಯೆಲ್ಲ ಹೆಂಗೈತೆ ಆರೆಂಜ್ ಕಲರ್. ಇನ್ಮೇಲೆ ಕುಡಿಬೇಡ ಸಾನ್ವಿ. ಹಾಂ ಕುಡಿಯಲ್ಲ? ಹಾಂ ಕುಡಿತಿ? ನಿಂಗೆ ವಿಡಿಯೋದಲ್ಲಿ ಎಲ್ಲರೂ ಬೈತಾರೆ, ಅಮ್ಮ ಹೇಳಿದ ಮಾತು ಕೇಳೋದಿಲ್ಲ ಸಾನ್ವಿ ಅಂತೇಳಿ. ಕಮೆಂಟಲ್ಲಿ ಹಾಕ್ತಾರೆ. ಚೆನ್ನಾಗೈತಿ ಬಿಡು. ಮಧ್ಯಾಹ್ನ ಊಟ ಮಾಡಕತ್ತೇವೆ ನೋಡ್ರಿ. ಈಗ ಅನ್ನ ಮತ್ತು ಬೇಳೆ ಸಾರು ಬೆಳಗ್ಗೆನ ಮಾಡಿಟ್ಟಿದ್ನಿ. ಈಗ ಒಂದೆರಡು ಹಪ್ಪಳ ಕರೆದಿದ್ನಿ ಅಷ್ಟೇ. ನಮ್ಮ ಮನೆಯವ್ರನ್ನ ಊಟಕ್ಕೆ ಬಂದಿದ್ದರು, ಅವರಿಗೆ ಊಟಕ್ಕೆ ಕೊಟ್ಟ ನಾವು ಇವಾಗ ಊಟ ಮಾಡಕತ್ತೇವೆ ನೋಡ್ರಿ. ಬೆಳಗ್ಗೆನ ಇವತ್ತು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ನೇನ, ಅಂದರೆ ಜಾಸ್ತಿ ಏನಿಲ್ಲ, ರಾತ್ರಿಗೆ ರೊಟ್ಟಿ ಮಾಡಿರಾತ್ ಅಂದ್ಕೊಂಡು ಬೆಳಗ್ಗೆ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ನಿ. ಊಟ ಮಾಡಿ ಐಸ್ ಕ್ರೀಮ್ ಇತ್ತು ಫ್ರಿಜ್ ಒಳಗೆ. ಇವ್ರಿಗಂತೂ ಐಸ್ ಕ್ರೀಮ್ ತಿಂದು ಖಾಲಿ ಮಾಡೋವರೆಗೂ ಸಮಾಧಾನನೇ ಇರಲಿಲ್ಲ. ಹಾಗಾಗಿ ಊಟ ಮಾಡಿದ ತಕ್ಷಣ ನೆನಪು ಮಾಡಿದ್ರಿ ಇವತ್ತು ಐಸ್ ಕ್ರೀಮ್ ತಿನ್ನೋನು ಅಂತೇಳಿ. ಹಾಗಾಗಿ ಇವಾಗ ಐಸ್ ಕ್ರೀಮ್ ತಿನ್ನಕತ್ತೀವಿ ಎಲ್ಲರೂ ಮಧ್ಯಾಹ್ನ ಊಟ ಮಾಡಿ. ಊಟ ಎಲ್ಲ ಮುಗಿದಾದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿವಿ. ನಮ್ಮ ಮನೆಯವರು ಊಟ ಆದಮೇಲೆ ಅವರು ಕೆಲಸಕ್ಕೆ ಹೋದರು. ಸಂಜೆ ಮುಂದೆ ನಾನು ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡಿರಾತಂತೇಳಿ ಕೆಲಸ ಸ್ಟಾರ್ಟ್ ಮಾಡಿದ್ನಿ. ಬದ್ನಿಕಾಯಿ ಎಲ್ಲ ಹೆಚ್ಚಿದ್ನಿ. ಆದ್ರೆ ನಮ್ಮ ಮನೆಯವ್ರು ಫೋನ್ ಮಾಡಿ ಇವತ್ತು ನಾನ್ ವೆಜ್ ತಿನ್ಬೇಕಂತ ಅನ್ಸಾಕತ್ತೈತಿ, ತಿಂತೇವಿ, ನಿನ್ನ ಮನೆಯೊಳಗೆ ಏನು ಮಾಡಬೇಡ ಅಂತಂದರು. ನನಗೆ ನಬನ್ಯಾಗ ಇಡ್ಲಿ ವಡೆ ತೊಗೊಂಡು ಬಂದಿದ್ದರು. ಅಕ್ಕಿ ಸೋಮವಾರ ತಿನ್ನೋದಿಲ್ಲ ಅಂತ ನಬನ್ಯ, ಹಾಗಾಗಿ ತಿನ್ನಲಿಲ್ಲ. ನಮ್ಮ ಮನೆಯವರು ನಮ್ಮ ತಮ್ಮ ಇಬ್ಬರು ತಿಂದರು, ಸಾನ್ವಿ ಅಂತೂ ಅಕ್ಕಿ ತಿನ್ನಲಿಲ್ಲ. ಮಧ್ಯಾಹ್ನದ ಅನ್ನ ಸಾಂಬಾರು ಆಮೇಲೆ ಬದ್ನಿಕಾಯಿ ಪಲ್ಯನೂ ಒಂಚೂರು ಮಾಡಿದ್ನ್ಯಾನೆ. ರೊಟ್ಟಿ ಒಂದು ಮಾಡೋದಿತ್ತಷ್ಟೇ, ಬೇಡ ಅನ್ನನ ರೊಟ್ಟಿ ಮಾಡಲಿಲ್ಲ. ಅದನ್ನು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿದ್ದೀವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ಇದು 2 ದಿವಸದ ವ್ಲಾಗ್ ಇದು. ಈ ವಿಡಿಯೋದಲ್ಲಿ 1 ದಿವಸದ ವಿಡಿಯೋ ಸ್ವಲ್ಪ ಆಯ್ತಂತೇಳಿ 2 ದಿವಸದ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತಿದ್ನಿ. ನೆಕ್ಸ್ಟ್ ಡೇ ಇದು. ಇಬ್ಬರು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಆಟ ಆಡಕತ್ತಿದ್ರು, ನಪನ್ಯ ಮತ್ತು ಸಾನ್ವಿ. ನಾನು ಒಳಗಡೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳಕತ್ತಿದ್ದು ನೋಡ್ರಿ. ವಾಷಿಂಗ್ ಮೆಷಿನ್ಗಂತೂ ಇವಾಗ ಡೈಲಿ ಹಾಕಿರ್ತಾನೆ ನಾನು, ಯಾಕಂದ್ರೆ ಮುಂಚೆ ನಾವು 3 ಜನ ಇದ್ವಿ, ಆವಾಗ 1 ದಿವಸ ಬಿಟ್ಟು 1 ದಿವಸ ಹಾಕ್ತಿದ್ನಿ. ಇವಾಗ 5 ಜನ ಅದೇವಿ, ಡೈಲಿ ಬಟ್ಟೆ ಹಾಕಲೇಬೇಕು. 1 ದಿವಸ ಬಿಟ್ಟಿವಿ ಅಂದ್ರೆ ಮತ್ತು ಒಣಗಿ ಹಾಕೋಕ್ಕೆ ಜಾಗ ಇಲ್ಲ, ಹಾಗಾಗಿ ಡೈಲಿ ಅಂತೂ ನಾನು ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಿ ಬಿಟ್ಟಿರ್ತೀನಿ. ಇದು ಏರಿಯಲ್ ಪೌಡ್ರು ಡಿಮಾರ್ಟಿಂದ ತೊಗೊಂಡು ಬಂದಿದ್ನಿ. ಅದು ಹಳಿದೆಲ್ಲ ಖಾಲಿ ಆದಮೇಲೆ ಹಾಕಿರಾತಂತೇಳಿ ಹಂಗೆ ಇಟ್ಟಿದ್ನಿ. ಅದು ಇವತ್ತು ಖಾಲಿ ಆಯ್ತು ನೋಡ್ರಿ. ಹಾಗಾಗಿ ಎಲ್ಲನೂ ಇವಾಗ ಡಬ್ಬಿಗೆ ಫಿಲ್ ಮಾಡಿಕೊಂಡು ವಾಷಿಂಗ್ ಮೆಷಿನ್ಗೆ ಹಾಕತ್ತೀನಿ. 6:15 ಆಗೈತೆ ನೋಡ್ರಿ ಟೈಮ್. ಹುಡುಗರೆಲ್ಲ ಮಕ್ಕೊಂಡವು, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು, ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡೀನಿ. ಇವತ್ತು ಮಧ್ಯಾಹ್ನ ನಮ್ಮ ಮನೆಯವ್ರು ಊಟಕ್ಕೆ ಬರಲೇ ಇಲ್ಲ ನೋಡ್ರಿ. ಹಾಗಾಗಿ ಅಡುಗೆ ಎಲ್ಲ ಸ್ವಲ್ಪ ಐತಿ, ರಾತ್ರಿ ನೋಡ್ಕೊಂಡು ಅಡುಗೆ ಮಾಡ್ತೀನಿ. ನಮ್ಮ ತಂಗಿ ಊರಿಂದ ಶಾವಿಗೆ ಕೊಟ್ಟು ಕಳಿಸಿದಾಳು. ನಾನು ಅದನ್ನ ಹಾಗೆ ಇಟ್ಬಿಟ್ಟನಿ, ತೆಗೆದು ಡಬ್ಬಿಗೆ ಹಾಕೊಂಡೇ ಇಲ್ಲ. ಓಪನ್ ಮಾಡ್ತೀನಂತ ಬರ್ರಿ, ನಿಮಗೂ ತೋರಿಸ್ತೀನಿ ಏನೇನು ಕೊಟ್ಟು ಕಳಿಸಿದಾರಂತೇಳಿ. ನಾನು ಅವ್ರು ಕೇಳಿದ್ರೆ ಏನೇನು ಬೇಕು ನಿನಗೆ ಹೇಳು ಅಂತೇಳಿ ನಾನು ಬರೀ ಸ್ವಲ್ಪ ಕಡಲೆಬೇಳೆ ತೆಗೆದು ನಂಗೆ ಕಡಲೆಬೇಳೆ ಕೊಡ್ರಿ ಅಂತ ಹೇಳಿದ್ನಿ. ಮತ್ತು ಮಸಾಲೆ ಖಾರ ಬೇಕಾಗಿತ್ತು. ಇಲ್ಲಂತೂ ಮಸಾಲೆ ಖಾರ ಸಿಗಂಗೇನೇ ಇಲ್ಲ. ಹಾಗಾಗಿ ನೋಡ್ರಿ ಇಷ್ಟು ಕಡಲೆಬೇಳೆ ಕೊಟ್ಟು ಕಳಿಸ್ಯಾರ. ಒಂದು ಸ್ವಲ್ಪ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ದೆ ನಾನು. ಹಾಗಾಗಿ ಒಂದು ಸ್ವಲ್ಪ ಕಡಲೆಬೇಳೆ ಕೊಟ್ಟು ಕಳಿಸ್ಯಾರ ನೋಡ್ರಿ. ಮಸಾಲೆ ಖಾರ ನಮಗಂತೂ ಬೆಂಗಳೂರಾಗ ರೊಕ್ಕ ಕೊಡ್ತೇವೆ ಅಂದ್ರೂ ಮಸಾಲೆ ಖಾರ ಸಿಗಂಗಿಲ್ಲ. ಮೊನ್ನೆ ನಮ್ಮ ತಮ್ಮ ಬಂದಲ್ಲ, ಅವಾಗ ತೊಗೊಂಡು ಬಂದ. ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ, ನನಗೂ ಹಾಗೇ ಇರಲಿಲ್ಲ. ಇನ್ನು ಶಾವಿಗೆ ಅಂತ ತೋರಿಸ್ತೇನೆ ಬರ್ರಿ. ಊರಿಂದ ತರಿಸಿದ್ದೆ ನಾನು ಈ ಸರಿ. ಮುಂಚೆ ತರಿಸ್ತಿದ್ನಿ ಊರಿಂದ ಶಾವಿಗೆ. ಇವಾಗಂತೂ ಇತ್ತೀಚೆಗೆ ಒಂದು 3-4 ವರ್ಷದಿಂದ ತರಿಸೋದು ಬಿಟ್ಬಿಟ್ಟಿದ್ನಿ. ಇವಾಗ ನಮ್ಮ ಮನೆಯಾಗ ಎಲ್ಲರೂ ಶಾವಿಗೆ ಉಪ್ಪಿಟ್ಟನ್ನ ಭಾಳ ಇಷ್ಟಪಟ್ಕೊಂಡು ತಿಂತಾರೋ, ಹಾಗಾಗಿ ಶಾವಿಗೆನ ಸ್ವಲ್ಪ ಜಾಸ್ತಿನೇ ಇರಲಿ ಅಂತೇಳಿ ಊರಿಂದ ತರಿಸಿದ್ದೀನಿ. ನಮ್ಮ ತಂಗಿ ಎಲ್ಲ ತೊಗೊಂಡು ಬಂದು ಒಣಗಿಸಿ ಪ್ಯಾಕ್ ಮಾಡಿ ಕಳಿಸಿದಾಳು. ಬರ್ರಿ ಇವಾಗ ತೋರಿಸ್ತೇನಂತ. 5 kg ಕೊಟ್ಟು ಕಳಿಸಿದಾಳು ನೋಡ್ರಿ ಇಲ್ಲೇ ಬಾಕ್ಸ್. ನಾನು ತೆಗ್ದೇ ಇಲ್ಲ, ಮೊನ್ನಿಂದ ತೆಗೆದು ಇನ್ನೊಂದು ಬಾಕ್ಸ್ ತಂದು ಬಾಕ್ಸಿಗೆ ಹಾಕಿ ಇಟ್ಕೋಬೇಕು. ಇವನ್ನೆಲ್ಲ ನಾನು ಒಣಗಿಸ್ಬೇಕಂತ ಅಂದ್ಕೊಂಡು ಅದಕ್ಕೆ ನಾವು ಒಣಗಿಸಿದ್ದೀನಿ. ಒಣಗಿಸಿದೇನು ಬೇಡ, ಹಂಗೆ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ಲು. ಹಾಗಾಗಿ ಒಣಗಿಸೋಕ್ಕೇನು ಇರಲಿಲ್ಲ ನೋಡ್ರಿ. ನಾನು ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಶಾವಿಗೆ, ಅಲ್ಲಿ ಆದ್ರೆ ಸ್ವಲ್ಪ ಕಡಿಮೆ ರೇಟ್ನಾಗ ಸಿಗ್ತಾವೆ. ಹಾಗಾಗಿ ನೋಡ್ರಿ ಎಷ್ಟು ಚಂದ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಯಾರು. ಇದು ಪುಡಿ ಹಾಕ್ಯಾರ ಮೇಲೆ, ಆದ್ರೆ ಇವ ಈ ಥರ ಅದ ನೋಡ್ರಿ. ಈ ಥರ ಶಿಂಬಿ ಅದಾವು.
ಥರ ಅದಾವೆ. 5 kg ಅದಾವೆ ಇವ. ಎಷ್ಟು ದಿವಸ ಬರ್ತಾವೆ ಗೊತ್ತಿಲ್ಲ. ಚಲೋ ಅದಾವೆ ಶಾವಿಗೆ. ಅದ್ರ ನೋಡ್ಬೇಕು ನಾಳೆ ಮಾಡಿ ಉದುರಾಗ ಆಗ್ತತೋ ಹೆಂಗೆ ಆಗ್ತದೆ ಅಂತೇಳಿ. ನಾನು ಮುಂಚೆ ಒಗ್ಗರಣೆ ಎಲ್ಲ ಹಾಕಿ ನೀರು ಹಾಕಿ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಮಾಡ್ತಿದ್ನಿ. ಅವಾಗ ಯಾರು ನಮ್ಮ ಮನೆಗೆ ಶಾವಿಗೆ ಉಪ್ಪಿಟ್ಟು ಇಷ್ಟಪಟ್ಕೊಂಡು ತಿಂತಾನೆ ಇರಲಿಲ್ಲ. ಆದ್ರೆ ನಾನು ಇವಾಗ ಏನು ಮಾಡ್ತೀನಿ ಅಂದ್ರೆ ನೂಡಲ್ಸ್ ಥರ ಫಸ್ಟ್ ಏನದು ಶಾವಿಗೆ ಎಲ್ಲ ಬೇಯಿಸಿ ತಗೊಂಡ್ಬಿಡ್ತೀನಿ. ಆಮೇಲೆ ಒಗ್ಗರಣೆ ಹೆಚ್ಚಿಬಿಡ್ತಾನಲ್ಲ ಅದು ಒಂಥರ ಬಿಡಿ ಬಿಡಿಯಾಗಿ ಭಾಳ ಚಲೋ ಆಕೈತೆ ಉಪ್ಪಿಟ್ಟು. ಆವಾಗಿಂದ ಸಾನ್ವಿ ನಮ್ಮ ಮನೆಯವರು ಭಾಳ ಇಷ್ಟಪಟ್ಕೊಂಡು ತಿಂತಾರೆ. ಹಾಗಾಗಿ ನಮ್ಮ ಮನ್ಯಾಗ ಶಾವಿಗೆ ನೋಡ್ರಿ ಬೇಗ ಖಾಲಿ ಆಗಿಬಿಡ್ತಾವೆ. ಒಂದೊಂದು ಕೆ ಜಿ ಎಷ್ಟು ಅಂತಂದ್ರೆ 1 kgಗೆ 45 ರೂಪಾಯಿ, 45 ಅಲ್ಲ 80 ರೂಪಾಯಿ ಅನಿಸ್ತತಿ ಪ್ಯಾಕೆಟಿಗೆ ಇಲ್ಲೇ. ಅವು ನಮಗೆ ಸಾಲಂಗಿನಿಲ್ಲ, 2 ಸಾರಿ ಮಾಡ್ರೆ ಖಾಲಿ ಆಗಿಬಿಡ್ತಾವೆ. ಹಾಗಾಗಿ ಈ ಸರಿ ನೋಡ್ರಿ ಅಲ್ಲಿ ತರಿಸಿದ್ದೀನಿ. ಎಷ್ಟು ಅಂದ್ಲಕ್ಕಿ 350, 380 ಎಷ್ಟು ಅಂದ್ಲ ರೇಟ್ ಅಷ್ಟು ಮಾಡ್ತೀನಿ. ಆದರೆ 300 ಚಿಲ್ಲರೆ ನೋಡ್ರಿ 5 kgಗೆ. ಚಲೋ ಅದಾವು. ಇನ್ನು ಇಟ್ಕೊಂಡು ಡಬ್ಬಿ ತರಬೇಕು. ನಮ್ಮ ಮನೆಯಾಗ ಇಷ್ಟು ದೊಡ್ಡ ಡಬ್ಬಿ ಇಲ್ಲ. ಒಂದು ಡಬ್ಬಿ ತೊಗೊಂಡು ಬಂದು ನೀಟಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೋಬೇಕು. ಇವಾಗ ವಾಪಸ್ ಹಂಗೆ ಇಡ್ತೇನೆ ಇವನ್ನ. ಚಲೋ ಎಲ್ಲ ಒಣಗಿಸ್ಕೊಟ್ಟಾಳು. ವಾಪಸ್ ಇವಾಗ ಡಬ್ಬಿ ತರೋವರೆಗೂ ನಾನು ಪೇಪರ್ ಹಾಕಿ ಹಂಗೆ ಇಡ್ತೀನಿ. ಒಂದು ಡಬ್ಬಿ ತೊಗೊಂಡು ಬಂದು ಆಮೇಲೆ ಎಲ್ಲನೂ ಎತ್ತಿ ಬಾಕ್ಸಿಗೆ ಹಾಕಿ ಇಟ್ಕೋತೀನಿ. ನಮ್ಮ ಕಡೆ ಎಲ್ಲ ಈಗ ಬೇಸಿಗೆಯಾಗ ನೋಡ್ರಿ ಶಾಂಡ್ಗಿ ಮಾಡಿ ಇಟ್ಕೊಳ್ಳೋದು, ಆಮೇಲೆ ಈ ಥರ ಶಾವಿಗೆ ಎಲ್ಲ ತಂದು ಒಣಗಿಸಿ ಇಟ್ಕೊಳ್ಳೋದು, ಮತ್ತು ಸೌತಿ ಬೀಜ ಕಟ್ಟಿತಾರೋ ಈ ಕಡೆ ಮಂದಿಗಂತೂ ಗೊತ್ತೇ ಇಲ್ಲ. ಸೌತಿ ಬೀಜ ಕಟ್ಟಿಯೋದು ಈ ರೀತಿ ಎಲ್ಲನೂ ಮಾಡಿ ಇವಾಗ ಬೇಸಿಗೆ ಒಳಗನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೋ ಮಳೆಗಾಲದಾಗ ತಿನ್ನಕ್ಕೆ. ಅವ್ರ ಈ ಕಡೆ ಎಲ್ಲ ಅದೆಲ್ಲ ನೋಡ್ರಿ ಏನು ಮಾಡೋದಿಲ್ಲ. ಇವಾಗ ಡಬ್ಬಿ ತರೋವರೆಗೂ ಸದ್ಯಕ್ಕೆ ಈ ರೀತಿ ಕಟ್ಕೊಂಡಿಟ್ಟಿರ್ತಾರೆ. ಹಂಗೆ ನಾನು ಅವ್ರು ಹೆಂಗೆ ಕಟ್ ಕಳಿಸ್ಯಾರಲ್ಲ ಹಾಗೆ ಕಟ್ಟಿಡ್ತೀನಿ. ಡಬ್ಬಿ ತಂದಮೇಲೆ ಎಲ್ಲನೂ ಎತ್ತಿ ಇಟ್ಕೊತೀನಿ. ಅವರು ಇನ್ನೊಂದು 2-3 ಡೇಸ್ ನೋಡ್ರಿ ಬರ್ತಾರ. ಫ್ರೈಡೇ ಕುಂದಿರ್ತಾರಲ್ಲ ರಾತ್ರಿ, ಸ್ಯಾಟರ್ಡೇ ಬೆಳಗ್ಗೆದ್ದು ಬರ್ತಾರೋ. ಅವ್ರು ಬಂದಾಗೂ ಅಷ್ಟೇ ನಾನು ಫುಲ್ ಎಲ್ಲ ವೀಡಿಯೋಸ್ ಮಾಡಿ ಶೇರ್ ಮಾಡ್ಕೋತೀನಿ. ಲಾಸ್ಟ್ ಟೈಮ್ ನಮ್ಮ ತಂಗಿ ಬಂದಾಗ ನಾನು 1-2 ಅಷ್ಟೇ ಬ್ಲಾಗ್ ಮಾಡಿದ್ನಿ, ಯಾವುದೂ ಬ್ಲಾಗ್ ಮಾಡಿರಲಿಲ್ಲ. ಆದ್ರೆ ಈ ಸರಿ ನೋಡ್ರಿ ಎಲ್ಲ ಏನೂ ಮಿಸ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ನನಗೆ ಅವ್ರು ಹೋದ್ಮೇಲೆ ಅನಿಸ್ತು ಬ್ಲಾಗ್ ಆದರೂ ಮಾಡಿ ಇಟ್ಕೋಬೇಕಿತ್ತು. ನನಗೆ ಬೇಜಾರಾದಾಗ ನೋಡೋಕೆ ಚಲೋ ಆಕಿತ್ತು ಅಂತ ಅನಿಸ್ತು. ಹಾಗಾಗಿ ಈ ಸರಿ ಅಂತೂ ನಾನು ಮಿಸ್ ಮಾಡೋಂಗಿಲ್ಲ ನೋಡ್ರಿ. ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟೆಲ್ಲ ಬ್ಲಾಗ್ ಮಾಡಿ ನಾನು ಶೇರ್ ಮಾಡ್ಕೊಳ್ತೀನಿ. ಅಪ್ಲೋಡ್ ಮಾಡೋದು ಒಂದೊಂದು ದಿವಸ ಮಿಸ್ ಆಗ್ಬೋದು, ಆದರೆ ಆಮೇಲಂತೂ ನಾನು ಎಲ್ಲ ಮಾಡಿಟ್ಕೊಂಡಿರೋ ವಿಡಿಯೋನೆಲ್ಲ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ. ಬರ್ರಿ ಇವಾಗ ಈ ಬ್ಲಾಗ್ನ ಈಗ ನೈಟ್ವರೆಗೂ ನಾನು ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊರಗಡೆ ಹೋಗಿ ತರಕಾರಿ ತರೋದೈತಿ. ಸಾನ್ವಿ ಮತ್ತು ನಬನ್ಯ ಇನ್ನು ಮಲ್ಕೊಂಡಾರು. ಬರ್ರಿ ತೋರಿಸ್ತೀನಿ ನೋಡ್ರಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪಾತ್ರೆದು ಏನಿಲ್ಲ, ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೀನಿ. ಇನ್ನು ಕಸ ಗುಡಿಸ್ಬೇಕು. ಆದರೆ ಇವರಿಬ್ಬರು ನೋಡ್ರಿ ಇನ್ನೂ ಲೈಟ್ ಹಾಕಿಲ್ಲನ ಹೆಂಗೆ ಮಲ್ಕೊಂಡಾರಂತೇಳಿ ವ್ಯವಸ್ಥೆ ಇವಾಗ ಅವ್ರನ್ನ. ಬಟ್ಟೆ ಎಲ್ಲ ತಂದಿಟ್ಟನಿ ಮಡಿಸಿ ಇಟ್ಕೋಬೇಕು. ನೋಡ್ರಿ ಇಬ್ಬರು ಹೆಂಗೆ ಮಲ್ಕೊಂಡಾರಂತೆ. ಹೇಳ್ರಮ್ಮ ಇಬ್ಬರು. ಟೈಮ್ 6 ಗಂಟೆ ಆಯಿತು. ಸನೋ ಹೇಳಮ್ಮ. ಹೇಳ್ರಿಬ್ರು ಹೊರಗಡೆ ಹೋಗಿ ಪಾನಿಪುರಿ ಮಾಡೋಕ್ಕೆ ಐಟಮ್ಸ್ ತರೋನು ಬೇಡವಾ? ಪಾನಿಪುರಿ ಹಾಂ ಮತ್ತೆ ಹೇಳ್ರಿಬ್ರು. ಸಾನು ಅಕ್ಕ ಇದ್ಲೋನಲ್ಲಿ. ಮಧ್ಯಾಹ್ನ ಮಲಗಿದ್ದಿರೋದೀಗ ಕೈ ಮುಗಿತಿದೆಯಲ್ಲ. ಎದ್ದು ಬನ್ನಿ. ಚಾ ಅಷ್ಟು ಮಾಡ್ಕೊಂಡು ಕುಡಿತೀನಿ. ಶಾವಿಗೆ ಹಾಂ ಊರಿಂದ ಕೊಟ್ಟು ಕಳಿಸಿರೋದು. ಈಗ ಚಹಾ ಮಾಡ್ಕೊಳತ್ತೆ ನೋಡ್ರಿ. ಚಹಾ ಕುಡಿದು ಮನೆಯೆಲ್ಲ ಕಸ ಗುಡಿಸ್ಬೇಕು. ಅವರಿಬ್ಬರು ಮಲಗಿರೋದ್ರಿಂದ ನಾನಿನ್ನು ಕಸ ಗುಡಿಸಿರಲಿಲ್ಲ. ಎದ್ಮೇಲೆ ಚಹಾ ಕುಡಿದು ಕಸ ಎಲ್ಲ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ಅವರಿಬ್ಬರು ತಿನ್ನೋಕೆ ಏನಾದರೂ ಮಾಡಿಕೊಡಂತ ಕೇಳಕತ್ತಿದ್ರು. ಪಾನಿಪುರಿ ಮಾಡ್ಬೇಕಂತ ಅಂದ್ಕೊಂಡೇನ. ನಮ್ಮ ಮನೆಯವರು ಲೇಟ್ ಆಗೈತಿ, ಇನ್ನೇನು ಐಟಮ್ಸ್ ತರೋದು ಬೇಡ ನಾನೇ ತಂದು ಕೊಡ್ತೇನೆ ಅಂದರು. ಹಾಗಾಗಿ ಪಾನಿಪುರಿ ಮಾಡೋದು ಇವತ್ತು ಕ್ಯಾನ್ಸಲ್ ಆಯಿತು. ನಾಳೆ ಮಾಡಿಕೊಟ್ರಾತಂತೇಳಿ ಮಾಡಲಿಲ್ಲ. ಅದರ ಮನೆ ಒಳಗೆ ಮಕಾನ ಆಯಿತು, ಅವನನ್ನು ಫ್ರೈ ಮಾಡಿಕೊಡ್ತೇನೆ ಬರ್ರಿ ಅಂಥೇಳಿ ಇವಾಗ ಫ್ರೈ ಮಾಡಕತ್ತಿದ್ನಿ. ಬಾಳ್ಗಿಗೆ ನೋಡ್ರಿ 1-2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ.
ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಒಂಚೂರು ಗರಂ ಮಸಾಲ ಬೇಕಂದ್ರೆ ಹಾಕ್ಕೊಳ್ಳೋದು, ಇಲ್ಲಂತಂದರೆ ಇಲ್ಲ. ಉಪ್ಪು ಖಾರ ಅಷ್ಟು ಹಾಕಿ ನಾವು ಫ್ರೈ ಮಾಡ್ಕೊಂಡ್ರೆ ಇದು ಒಂದು ಸ್ನ್ಯಾಕ್ಸ್ ರೆಡಿ ಆಗ್ತದೆ ನೋಡಿರಿ. ಇದಕ್ಕೆ ನಾವು ಸಣ್ಣಗೆ ಈರುಳ್ಳಿ ಆಮೇಲೆ ಟೊಮೆಟೊ ಕೊತ್ತಂಬರಿ ಎಲ್ಲನೂ ಹಾಕ್ಕೋಬೋದು. ಆದರೆ ಇವರಿಬ್ಬರು ಹಾಗೆಲ್ಲ ಮಾಡಿಕೊಟ್ರೆ ತಿನ್ನಂಗಿಲ್ಲ, ಅದಕ್ಕಾಗಿ ನಾನು ಬರೀ ಫ್ರೈ ಮಾಡಿ ಕೊಡಕತ್ತೀನಿ ನೋಡಿರಿ. ಮುಂಚೆ ಸಾನ್ವಿ ಇವನ್ನ ಅಷ್ಟೊಂದೇನು ಇಷ್ಟಪಟ್ಕೊಂಡು ತಿಂತಿರಲಿಲ್ಲ, ಆದ್ರೆ ಇವಾಗ ಸ್ವಲ್ಪ ತಿಂತಾಳು. ಇನ್ನು ಹಂಗೆ ತಂದು ರೂಢಿ ಮಾಡ್ಬೇಕಂತೇಳಿ ಇವಾಗ ಡಿಮಾರ್ಟಿ ಮೊನ್ನೆ ಹೋಗಿದ್ನಲ್ಲ ಅವಾಗ ತೊಗೊಂಡು ಬನ್ನಿ. ಇವನ್ನ ಮಕಾನ ತಿನ್ನೋದ್ರಿಂದ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾವಂತ, ಹಾಗಾಗಿ ನಾನು ತೊಗೊಂಡು ಬಂದೀನಿ ನೋಡ್ರಿ. ಇವಾಗ 3 ಬದಿಗೂ ಮಾಡಿಕೊಂಡು ತಿನ್ನಕತ್ತೀವಿ ಮಕಾನನ. ನಮ್ಮ ಮನೆಯವರೆಲ್ಲ ಇವತ್ತು ಬರೋದು ಸ್ವಲ್ಪ ಲೇಟ್ ಆಯಿತು. ಅವ್ರ ಸೈಟಲ್ಲೇನೋ ಜಾಸ್ತಿ ಕೆಲಸ ಇತ್ತಂತ, ಹಾಗಾಗಿ ಅವರು ಲೇಟಾಗಿ ಬಂದರು. ಅವ್ರು ಬರೋವರೆಗೂ ನೋಡ್ರಿ ನಾವು ತಿನ್ಕೊತ ಕೂತಿದ್ದು. ಇವತ್ತು ರಾತ್ರಿ ಊಟಕ್ಕೆ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ ನೋಡ್ರಿ, ಯಾಕಂದ್ರೆ ಮಧ್ಯಾಹ್ನ ನಮ್ಮ ಮನೆಯವ್ರು ಊಟಕ್ಕೆ ಬಂದಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಮಾಡಿದ್ದ ಚಪಾತಿ ಪಲ್ಯ ಅನ್ನ ಎಲ್ಲ ಇತ್ತು, ಅದನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರಾತಂತೇಳಿ ಏನು ಮಾಡಿರಲಿಲ್ಲ. ಆಟ್ ಬರ್ಗರ್ ಲೋಗೋ ಸಾನ್ವಿ ಕಂಡಿಡಿದ್ಲು, ಪಿಂಕ್ ಕಲರ್ ಇತ್ತಲ್ಲ. ಹಾಂ ಇವಾಗ ನಬನ್ಯ ಕಂಡಿಡಿ. ನೆಕ್ಸ್ಟ್ ಸಾನ್ವಿ. ಫೈಂಡ್ ದ ಕರೆಕ್ಟ್ ಮ್ಯಾಕ್ಡೊನಾಲ್ಡ್ ಲೋಗೋ. ಅದೇ ಬಿ. ಇವಾಗ ಸಾನ್ವಿದು. ಸಾನ್ವಿ ನೀನು ಇವಾಗ ಕಂಡುಹಿಡಿಬೇಕು. ಹಾಂ, ಫೈಂಡ್ ದ ಆರ್ಡ್ ಹೇಳೆ ಎಲ್ಲೈತೆ. ಹಾಂ ಕಂಡುಹಿಡಿದ್ಲು. ಕರೆಕ್ಟ್, ಉಲ್ಟಾ. ಹಾಂ ಕರೆಕ್ಟ್, ಸೆಕೆಂಡ್ ಒನ್. ನೆಕ್ಸ್ಟ್ ನಬನ್ಯ. ಇರು. ಫೈಂಡ್ ದ ಆರ್ಡ್ ಟ್ವಿಟರ್ ಎಕ್ಸ್. ಆರ್ಡ್ ಟ್ವಿಟರ್ ಎಕ್ಸ್. ಅಲ್ಲೈತೆ ನೋಡು, ಸಾನ್ವಿನ್ ತೋರ್ಸದ್ಲು ನೋಡು. ಹಾಂ ಅದೇ ಇವಾಗ ಸಾನ್ವಿ ನಿಂದೀಗ. ಫೈಂಡ್ ದ ಕರೆಕ್ಟ್ ಕಲರ್ ಆಫ್ ದ ಪೆಪ್ಸಿ ಲೋಗೋ. ಅಲ್ಲ ರೆಡ್ ನೋಡಲಿ ರೆಡ್. ಈಗ ನಾ ಬನ್ನಿ ಅಂದು ಆಟ್ ಪೆಪ್ಸಿ ಲೋಗೋ. ಹಾಂ ಎಲ್ಲಿ? ಬೇಗ ಟೈಮ್ ಆಯ್ತು. ಔಟಾ? ಇಬ್ರು ಔಟಾ? ಅಲ್ಲ ಐತೆ ನೋಡು. ಹಾಂ PSI ಐತೆ, ಅದೇ ತಾನೆ? ಯಾವುದೀಗ ಕರೆಕ್ಟ್ ಗೂಗಲ್ ಲೋಗೋ? ಫಸ್ಟ್ ಒನ್ ಎ. ನಬನ್ಯ ಮತ್ತು ಸಾನ್ವಿ ನೋಡ್ರಿ ಟಿವಿ ಒಳಗೆ ಈ ರೀತಿ ಗೇಮ್ ಹಾಕ್ಕೊಂಡು ಆಟ ಆಡಕತ್ತಿದ್ರು. ನಮ್ಮ ಮನೆಯವ್ರು ಬಂದಾದ್ಮೇಲೆ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ದೀವಿ. ಇವಾಗೆಲ್ಲ ಊಟ ಎಲ್ಲ ಮುಗೀತು ನೋಡ್ರಿ ನಮ್ದು. ರಾತ್ರಿ ಊಟಕ್ಕೆ ಏನೂ ಮಾಡಲಿಲ್ಲ, ಮಧ್ಯಾಹ್ನದನ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂದೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.